Hello everyone. In the last class, we have discussed about one theorem. After that, we have uh, studied about one definition, which is irreducible polynomial. Right? We have one more theorem. An ideal p of x in f of x is maximal if and only if p of x is irreducible over f. This is the theorem. Here we have two part, direct part, and after that we have converse part. Let a which is an ideal generated by p of x, which is a maximal ideal in f of x. We need to show that this is irreducible, right? P of x is irreducible. Okay, we have taken this a is maximal ideal in f of x generated by p of x. Here we show that p of x is irreducible over f. Suppose p of x is not irreducible, we are going by contradiction method. So if it is not irreducible, then the product of this terms p of x equal to f of x into g of x, these two are the products. Here either f of x or g of x should be equal to constant, then only this p of x will become irreducible. If it is not, then we call this as not a irreducible, right? Therefore we are taking p of x is not irreducible, therefore either f of x or g of x not a constant. Okay, since we have a is a maximal ideal and it is generated by p of x, therefore p of x belongs to a, which is always true. But we know that p of x equal to f of x into g of x, therefore f of x into g of x belongs to a. Idana x ಮಾಡ್ಕೊಳ್ಳಿ, which implies f of x belongs to a or g of x belongs to a. ಅಲ್ವಾ? That is f of x belongs to a ಆಯಿತು ಅಂತಂದ್ರೆ f of x equal to p of x into u of x ಆಗಿ ಬರಿಬಹುದು. g of x belongs to a ಆಗಿತ್ತು ಅಂತಂದ್ರೆ g of x equal to p of x into v of x ಆಗಿ ಬರಿಬಹುದು. Again, degree of f of x will be greater than degree of p of x, or degree of g of x will be greater than degree of p of x. ಅಲ್ವಾ? ಸೊ ಇದು ಸಿಗುವಂಥದ್ದು ಈ ಒಂದು ಕಂಡೀಷನ್ ಇಂದ ಇದನ್ನ ಸಿಗುವಂಥದ್ದು ನಮಗೆ ಒಂದು ಇದು ಬೈ ದ ಡೆಫಿನೇಷನ್ ಅಂತ ಕೂಡ ನಾವು ತಗೊಂಡಿದೀವಿ. ಯಾಕೆ ಹೇಳಿ, ಇಲ್ಲಿ ಪಿ ಆಫ್ ಎಕ್ಸ್ ಮತ್ತೆ ಜಿ ಆಫ್ ಎಕ್ಸ್ ಎರಡೂ ಕೂಡ ನಮ್ಗೆ ಪಾಲಿನಾಮಿಯಲ್ಲೇ ಹಾಕೊಂಡಿದೆ, ಹೌದಾ? ಸೊ ಅದೆರಡು ಪಾಲಿನಾಮಿಯಲ್, ಆ ಪಾಲಿನಾಮಿಯಲ್ ಇತ್ತು ಅಂತಂದ್ರೆ ಆ ಪಾಲಿನಾಮಿಯಲ್ ಅನ್ನ ನಾವು ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ ಮಾಡಿ ಇಲ್ಲಿ ಬರ್ದಿರುವಂತದ್ದು. ಅಗೇನ್ ಈ ಒಂದು ಥಿಯರಮ್ ಅನ್ನ ಕೂಡ ನಾವು ಪ್ರೂವ್ ಮಾಡಿದ್ವಿ. ಈ ತರ ಪ್ರಾಡಕ್ಟ್ ಆಫ್ ಪಾಲಿನಾಮಿಯಲ್ಸ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದು ಯುನಿಕ್ ಮ್ಯಾನರ್ ಅಲ್ಲಿ ಅಂತ ಆ ಥಿಯರಮ್ ಇಂದ ಕೂಡ ನಾವು ಇದು ತಗೊಂಡಿದೀವಿ. ಬಟ್ ಇದು ನಮ್ಗೆ ಕಾಂಟ್ರಡಿಕ್ಷನ್ ಆಗತ್ತೆ. ಯಾಕೆ ಅಂತಂದ್ರೆ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ವಿಲ್ ಬಿ ಗ್ರೇಟರ್ ದೆನ್ ಡಿಗ್ರಿ ಆಫ್ ಎಫ್ ಆಫ್ ಎಕ್ಸ್ ಅಂಡ್ ಡಿಗ್ರಿ ಆಫ್ ಪಿ ಆಫ್ ಎಕ್ಸ್ ವಿಲ್ ಬಿ ಗ್ರೇಟರ್ ದೆನ್ ಡಿಗ್ರಿ ಆಫ್ ಜಿ ಆಫ್ ಎಕ್ಸ್ ಹಾಕೊಂಡಿರ್ಲೇಬೇಕು. ಸೊ ಅದಕ್ಕಾಗಿ ಇಲ್ಲಿ ತಗೊಂಡಿರೋದೇ ಪಿ ಆಫ್ ಎಕ್ಸ್ ಇಸ್ ದ ಮಲ್ಟಿಪಲ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ಇಲ್ಲಿ ಉಲ್ಟಾ ಬಂದ್ಬಿಡ್ತಲ್ಲ, ದಟ್ ಈಸ್ ನಾಟ್ ಪಾಸಿಬಲ್ ಅಲ್ವಾ? ಪಿ ಆಫ್ ಎಕ್ಸ್ ಅಂತಂದ್ರೆ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ನಾವು ತಗೊಂಡಿರೋ ಪ್ರಕಾರ. ಅಂದ್ರೆ ಪಿ ಆಫ್ ಎಕ್ಸ್ ನ ಡಿಗ್ರಿ ಎಫ್ ಆಫ್ ಎಕ್ಸ್ ನ ಡಿಗ್ರಿ ಮತ್ತೆ ಜಿ ಆಫ್ ಎಕ್ಸ್ ನ ಡಿಗ್ರಿಗಿಂತ ಗ್ರೇಟರ್ ಇರಬೇಕು. ನಮ್ಗೆ ಇಲ್ಲಿ ಬಂದಿರೋದೇನು, ಪಿ ಆಫ್ ಎಕ್ಸ್ ನ ಡಿಗ್ರಿ ಎಫ್ ಆಫ್ ಎಕ್ಸ್ ಮತ್ತೆ ಜಿ ಆಫ್ ಎಕ್ಸ್ ನ ಡಿಗ್ರಿಗಿಂತ ಕಡಿಮೆ ಅಂತ ಬಂದ್ಬಿಡ್ತು. That is not possible. Therefore, our assumption is not true. Therefore, p of x is irreducible over f. This is the first part. In the second part, we have p of x is irreducible over f. We need to prove that this is maximal, right? So, let us take a, which is generated by p of x, is an ideal in f of x. Here we show that a is maximal ideal. Let n is any ideal of f of x and which is generated by some u of x, which is a polynomial. n ಅನ್ನುವಂಥದ್ದು ಯಾವುದೋ ಒಂದು ಐಡಿಯಲ್ ಆಫ್ ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿದೀವಿ. ಅದು ಐಡಿಯಲ್ ಆಯ್ತು ಅಂತಂದ್ರೆ ಒಂದು ಟರ್ಮ್ ಇಂದ ಜನರೇಟ್ ಆಗಿರ್ಬೇಕು, ಯು ಆಫ್ ಎಕ್ಸ್ ಅನ್ನುವಂಥ ಟರ್ಮ್ ಇಂದ ಜನರೇಟ್ ಆಗಿದೆ ಅಂತ ತಗೊಂಡು. ಸಪೋಸ್ ನಾವು ತಗೊಳ್ತಾ ಇರುವಂತದ್ದು ಎ ಇಸ್ ದ ಸಬ್ಸೆಟ್ ಆಫ್ ಎನ್ ಇಸ್ ದ ಸಬ್ಸೆಟ್ ಆಫ್ ಎಫ್ ಆಫ್ ಎಕ್ಸ್. ಮ್ಯಾಕ್ಸಿಮಲ್ ಡೆಫಿನಿಷನ್ ಪ್ರಕಾರನೇ ನಾವು ಹೋಗ್ತಾ ಇದೀವಿ. ಮ್ಯಾಕ್ಸಿಮಲ್ ಡೆಫಿನೇಷನ್ ಪ್ರಕಾರ ಹೋಗಿ ಇದು ಮ್ಯಾಕ್ಸಿಮಲ್ ಐಡಿಯಲ್ ಅಂತ ಪ್ರೂವ್ ಆಗಬೇಕು ಅಂತಂದ್ರೆ ಐದರ್ ಎ ಈಕ್ವಲ್ ಟು ಎನ್ ಆಗ್ಬೇಕು ಆರ್ ಎನ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆಗ್ಬೇಕು.
ನೋಡೋಣ ಈಗ ಏನಾಗುತ್ತೆ ಅಂತ. ಸಪೋಸ್ ಫಸ್ಟ್ ಗೆ ಎ ಇಸ್ ದ ಸಬ್ಸೆಟ್ ಆಫ್ ಎನ್ ಅಂತ ತಗೊಳ್ಳೋಣ. ಎ ಇಸ್ ಜನರೇಟೆಡ್ ಬೈ ಪಿ ಆಫ್ ಎಕ್ಸ್ ಅಂತ ಇರೋದಕ್ಕೆ, ಸೊ ಈಗ ಪಿ ಆಫ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಅಂತ ಆಯ್ತು. ಹೌದಾ? ಪಿ ಆಫ್ ಎಕ್ಸ್ ಅದರಿಂದ ಜನರೇಟ್ ಆಗಿರೋದು ಪಿ ಆಫ್ ಎಕ್ಸ್ ಒಂದು ಎಲಿಮೆಂಟ್ ಅದು. ಸೊ ಆ ಎಲಿಮೆಂಟ್ ಎನ್ ಅಲ್ಲಿ ಬಿಲಾಂಗ್ ಆಗಿರುತ್ತೆ, ಯಾಕಂದ್ರೆ ಈಸ್ ದ ಸಬ್ಸೆಟ್ ಆಫ್ ಎನ್. ಅಗೇನ್ ಪಿ ಆಫ್ ಎಕ್ಸ್ ಅಂತಂದ್ರೆ ಏನು? ಯು ಆಫ್ ಎಕ್ಸ್ ಇಂಟು ವಿ ಆಫ್ ಎಕ್ಸ್, ಬಿಕಾಸ್ ಅದು ಇರ್ರೆಡ್ಯೂಸಿಬಲ್ ಪಾಲಿನಾಮಿಯಲ್ ಅಂತ ತಗೊಂಡಿದೀವಿ. ಹೌದಾ? ಸೊ ಆವಾಗ ಯು ಆಫ್ ಎಕ್ಸ್ ಕಾನ್ಸ್ಟೆಂಟ್ ಆಗಿರ್ಬೇಕು ಅಥವಾ ವಿ ಆಫ್ ಎಕ್ಸ್ ಕಾನ್ಸ್ಟೆಂಟ್ ಆಗಿರ್ಬೇಕು. ಸಪೋಸ್ ಯು ಆಫ್ ಎಕ್ಸ್ ಕಾನ್ಸ್ಟೆಂಟ್ ಆಗಿತ್ತು ಅಂತಂದ್ರೆ ಎನ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಡೈರೆಕ್ಟ್ ಸಿಕ್ಬಿಡತ್ತೆ. ಹೌದಾ? ಯು ಆಫ್ ಎಕ್ಸ್ ಅನ್ನುವಂಥದ್ದು ಕಾನ್ಸ್ಟೆಂಟ್ ಆಯ್ತು ಅಂತಂದ್ರೆ ಪಾಲಿನಾಮಿಯಲ್ಗೆ ಈಕ್ವಲ್ ಆಗಿರ್ಲೇಬೇಕಾಯ್ತು. ಅದೇ ವಿ ಆಫ್ ಎಕ್ಸ್ ಕಾನ್ಸ್ಟೆಂಟ್ ಆಯ್ತು ಅಂತಂದ್ರೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಯು ಆಫ್ ಎಕ್ಸ್ ಇಂಟು ಒಂದು ಕಾನ್ಸ್ಟೆಂಟ್ ತಗೊಳ್ಳೋಣ, 1/a0 ಅಂತ. ಅದು ಕಾನ್ಸ್ಟೆಂಟ್, ಅದು ಯಾವ ತರ ಬೇಕಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಅವಾಗ ಯು ಆಫ್ ಎಕ್ಸ್ ಅನ್ನ ಅರೇಂಜ್ ಮಾಡಿದ್ರೆ a0 ಇಂಟು ಪಿ ಆಫ್ ಎಕ್ಸ್ ಆಯ್ತು. ಬಟ್ ದಟ್ ಬಿಲಾಂಗ್ಸ್ ಟು ಎ, ಯಾಕೆಂದ್ರೆ ಜನರೇಟೆಡ್ ಬೈ ಪಿ ಆಫ್ ಎಕ್ಸ್ ಬಂತು, ಅಲ್ಲಿ ಮಲ್ಟಿಪ್ಲೈ ಹಾಕೊಂಡಿದೆ ಅಲ್ವಾ. ಸೊ ದಟ್ ಈಸ್ ಯು ಆಫ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ಇಂಪ್ಲೈಸ್ ಯು ಆಫ್ ಎಕ್ಸ್ ಬಿಲಾಂಗ್ಸ್ ಟು ಎ. therefore n is the subset of a ಆಯ್ತು. ಬಟ್ a is the subset of n which is always true. therefore a equal to n. ಓಕೆ, ಸೊ ಇದು ಫಸ್ಟ್ ಒಂದು ಕಂಡೀಷನ್ ಸಿಕ್ತು ನಮ್ಗೆ. ಅಂದ್ರೆ ಏನಾಯ್ತು? ಎ ಇಸ್ ದ ಸಬ್ಸೆಟ್ ಆಫ್ ಎನ್ ಇಸ್ ದ ಸಬ್ಸೆಟ್ ಆಫ್ ಎಫ್ ಆಫ್ ಎಕ್ಸ್ ಇಂಪ್ಲೈಸ್ ಐದರ್ ಎ ಈಕ್ವಲ್ ಟು ಎನ್ ಆರ್ ಎನ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. therefore a is maximal ideal in f of x. ನೋಡಿ, n ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕೂಡ ಪ್ರೂವ್ ಮಾಡಿದೀವಿ, ಎನ್ ಈಕ್ವಲ್ ಟು ಎ ಕೂಡ ಪ್ರೂವ್ ಮಾಡಿದೀವಿ. ಯಾವ್ದು ಈಗ ಒಂದು ಕಾನ್ಸ್ಟೆಂಟ್ ಯು ಆಫ್ ಎಕ್ಸ್ ಕಾನ್ಸ್ಟೆಂಟ್ ಆಯ್ತು ಅಂತಂದ್ರೆ ಎನ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರುತ್ತೆ. ವಿ ಆಫ್ ಎಕ್ಸ್ ಕಾನ್ಸ್ಟೆಂಟ್ ಆಯ್ತು ಅಂತಂದ್ರೆ ಎನ್ ಈಕ್ವಲ್ ಟು ಎ ಬಂತು. ಸೊ ಬೈ ದ ಡೆಫಿನೇಷನ್ ಆಫ್ ಮ್ಯಾಕ್ಸಿಮಲ್ ಐಡಿಯಲ್, ಎ ಇಸ್ ಮ್ಯಾಕ್ಸಿಮಲ್ ಐಡಿಯಲ್ ಇನ್ ಎಫ್ ಆಫ್ ಎಕ್ಸ್ ಅಂತ ಆಯ್ತು. ನೆಕ್ಸ್ಟ್ we have one definition which is a primitive polynomial. A polynomial p of x equal to a0 plus a1 x plus a2 x square so on up to an x raised to n, where a0, a1 so on up to an are integers, is said to be primitive polynomial if the definition GCD of the coefficients of a0, a1, a2 so on up to an are 1. Okay, the GCD is 1. ಇದನ್ನ ನಾವು ಪ್ರೂವ್ ಮಾಡಬೇಕು. ಇದು ಡೆಫಿನೇಷನ್ ಆಫ್ ಪ್ರಿಮಿಟಿವ್ polynomial. In the next class, we'll study about the theorems on primitive polynomial. Okay, let us continue in the next class.